ಕೊಟ್ಟಿರ್ತಾನ ನಮ್ಮೂರು ಶಿವತಾತ ಸಟ್ನ ಮಂತ್ರಗ ಕುಂತಿರ್ತಾನ ನನ್ನ ಕೈಯಾಗ ತಾಳಿ ಕಟ್ತಾನ ಕುಂದ್ರಿ ನಿನ್ನ ಕೈಯಾಗ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ತೀನಿ ಅವಾಗ ಮತ್ತೆ ನಂಗ ನೋಡ ನಾವಿಬ್ಬರು ಗಂಡ ಹೆಂಡ್ರಾಯ್ತಿ ಮದುವೆ ಆದ್ಮೇಲೆ ಆಗೇ ಬೇಕಲ್ಲ ಮತ್ತೆ ಅದಕ್ಕೆ ಹೇಳಾಗಿದ್ ನೀವು ಬರ್ತಾವಲ್ಲ ಆದ್ ಮಗ ಮುಂದೆ ಇರ್ತದಲ್ಲ ಏನು ಮೆರವಣಿಗೆ ನಮ್ ಕಾಶಪ್ಪ ಮಾಮ ಅಲ್ಲ ದೀನ ಬಾಯಿಸ್ತಾ ಡಮ್ ಬರ್ತಾನ ಅವಾಗ ಹೆಂಗ ತೋರಿಸ್ತೀನಿ ನೋಡಿ ಈಗ ಹೆಂಗ ಬಾರಿಸ್ತಾರ ಬರ್ತ ತೋರಿಸ್ತು ನೋಡು ಮುಂದ್ರೆ ಹಿಂಗ ಬಾರಿಸಪ್ಪ ತಿಟ್ಟಗ ಅಷ್ಟಪಟ್ಟಿಗೆ ಕೈ ಹಿಡ್ಕೊಂಡು ಹೋಗಿರ್ತವಲ್ಲ ಆ ಗದ್ದದಾಗ ಕಾಣೋದಿಲ್ಲ ಸಂದ್ರೆ ಮನೆಗೆ ಬಂದು ಬಿಟ್ಟು ಬಿಡ್ತದಲ್ಲಿ ಮನೆಗೆ ಬಂದಿವಿ ಕಾಶಪ್ಪ ಅಮ್ಮ ಚಾದ ಕೊಡ್ಬೇಕಲ್ಲ ನಾನು ನನ್ನ ಕಡೆ ನಾ ಕೊಡ್ತೇನೆ ಎಣ್ಣೆ ಕಡೆ ಕೊಡ್ಬೇಕಲ್ಲ ಮತ್ತೆ ನಿಮ್ ಕಡೆ ಯಾರು ಕೊಡ್ತಾರ ಹಾ ನೀವ್ ನಿನ್ ಕಡೆ ಪಟ್ಟಿರ್ತ ಮತ್ತೆ ರಾತ್ರಿ ಕತ್ಲಾತದ ಗಂಡ ಎಲ್ರು ಅವಾಗ ನಾನು ಈ ಕಡೆ ಮರ ನಿಂತಿರ್ತೀನಿ ನಿನ್ನ ಲೇಟಾಗಿ ಹಾಲ್ ತಗೊಂಬ ಹೆಂಗ್ ತಗೊಂಬರ್ತ ನೋಡ್ತು ಎಷ್ಟ ಅವಸರ ಮಾಡತ್ ಏನಂತ ಆ ಕಡೆ ಮಾರಿ ಮಾಡಿ ಈ ಕಡೆ ಮಾರಿ ಮಗ ನಿಂತಿರ್ತಾನ ಆ ಕಡೆ ಮಾರಿ ಮಾಡಿ ನಿಂತ ಲಬ ಲಬ ಹೊಯ್ಕೊಂಡ್ಬಿಡು ನೀನ್ ಹಚ್ಕೊಂಡು ಹಾಲ್ ತಗೊಂಡು ಬರ್ಬೇಕ ಅಲ್ಲ ನೀ ಹಂಗೆ ಯಾಕೆ ನಿಂತಿರ್ತಿ ಸ್ವಲ್ಪ ಹೊಸ್ತಾಗಲ್ಲ ಸ್ವಲ್ಪ ಗೊತ್ತಿಲ್ಲ ಅದಕ್ಕೆ ಕಡೆ ಮಾರಿ ನಿಂತಿರ್ತಾನೆ ಹಂಗಾದ್ರೆ ನಾ ಹಾಲ್ ತಗೊಂಬಲ್ಲ ತಗೊಂಡ್ ಬಾ ನೀ ಚಂದ ನಿಂತಿರ್ಬೇಕ ಮತ್ತೆ ಚಿಲಿತು ಚಿಲಿತು ತಾಯಿತು ಚಿಲಿತು 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 ಪ್ರೀತಿ ಚಿಲಿತು 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 ತಾಯಿತು ಚಿಲಿತು ಎಷ್ಟು ಚಂದ ನಿಂತ ನೋಡ್ರಿ ರೇಣುಕ ಸ್ವಾಮಿ ಪ್ರಿಯೆ ತಮಗಾಗಿ ಹಾಲು ತಂದಿದ್ದೇನೆ ತೆಗೆದುಕೊಳ್ಳಿ ನನಗೆ ಹಾಲು ಕುಡಿದು ಅಭ್ಯಾಸವಿಲ್ಲ ಮತ್ತೇನು ಬೇಕು ಸ್ವಾಮಿ ನಿಮಗೆ ನನಗೆ ಬಿಸಿ 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 ನೀರು ಇದ್ರೆ ತಿಳ್ಕೊಂಡು ಫಸ್ಟ್ ಇರ್ತಿದ್ಯಾ ಬಿಸಿನೀರು ಕುಡಿತಾನೆ ಸ್ವಲ್ಪ ಎದ್ದು ಆಯ್ತು ಅದಕ್ಕೆ ಹಂಗಂದ್ಯಾ ಹಾ ಪೈಲ ಅರ್ಧಂಬ ತಮಗಾಗಿ ಹಾಲು ತಂದಿದ್ದೇನೆ ಯಾಕೆಂದ್ರೆ ಫಸ್ಟ್ ನೈಟ್ ದಿವಸ ಬಿಸಿನೀರು ಕುಡಿಬಾರ್ದು ಟೆಂಪರೇಚರ್ ಜಾಸ್ತಿ ಆಗುತ್ತೆ ಈ ಹಾಲನ್ನು ಕುಡಿದ ಸ್ಟ್ರಾಂಗ್ ಆಗಿ ಸ್ವಾಮಿ ನಲ್ಲಿ ನನಗೆ ಸಾದಾ ಹಾಲು ಕುಡಿದು ಅಭ್ಯಾಸವಿಲ್ಲ ಮತ್ತೇನು ಬೇಕು ಸ್ವಾಮಿ ಬಾದಾಮಿ ಹಾಲಿದ್ರೆ ತೆಗೆದುಕೊಂಡು ಬಾ ಪೈಲ ಬಾ ಸ್ವಾಮಿ ಬಾದಾಮಿ ಹಾಲು ಹಿಂಡುವ ಎಮ್ಮಿ ಕೊಂಡಡಿ ಒಳಗೆ ಬಿದ್ದ ಅಡ್ನಾಡಿ ಬಾದಾಮಿ ಇನ್ನ ಬರ್ತಾನ ನಿಮ್ಮ ಅವನು ತೂತು ಬಿದ್ದ ಡಬ್ರಿ ಮಾರ್ಯಾನೆ ಬಿಸಿನೀರು ಫಸ್ಟ್ ನೈಟ್ ದಿವಸ ನಿಮ್ಮ ಅಪ್ಪ ಕುಡಿತಾನೆ ನಿನಗೆ ಹೆಂಗೆ ಎದವಾಗುತ್ತೆ ನನಗೂ ಹಂಗೆ ಎದವಾಗುತ್ತೆ ಇದು ಲಾಸ್ಟ್ ಮತ್ತೆ ಹೇಳಾಕತ್ತೀನಿ ನೀವು ಪೈಲ ಅಂತ ಬಾರೇ ಬಾರೇ ಚಂದದ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಚೆಲುವಿಯ ಸ್ವಾಮಿ ತಮಗೆ ತಿನ್ನಲು ಮತ್ತೇನಾದರೂ ತರಲೆ ಪ್ರಿಯ ಗೆಳತಿ
2 ಪ್ಲೇಟ್ ಗುಲಾಬ್ ಜಾಮೂನ್ ತೆಗೆದುಕೊಂಡು ಬಂದ್ರೆ ಬಹಳ ಪುಣ್ಯ ಬರ್ತೈತೆ ನೋಡಿ. ರೀ ಸ್ವಾಮಿ, ಗುಲಾಬ್ ಜಾಮೂನು ನಿನ್ನೆ ರಾತ್ರಿ ತೀರಿ ಹೋಗಿವೆ. ನಿನ್ನೆ ರಾತ್ರಿ ಮಾಡಿದ ಹೋಗಿ ಇದೆ ತೆಗೆದುಕೊಂಡು ಬರಲ್ಲ. ಉಚಿತ ಮೈಚಿಗೆ ನುಚ್ಚು ಎಲ್ಲ ತಾಂಬಿದ್ರಿ ಮಾವನ ಆಡ್ನಾಡಿ ಯಾವನ ಫಸ್ಟ್ ಎಷ್ಟದ ಚಂದ ಗಂಡಾದ್ರಿಗೆ ಹಾಲು ಹಣ್ಣು ಹಂಪಿ ತಂದು ಪಡೋದು ಹೋಗಿನಿ. ನೀವು ನೋಡಿದ್ರ ಹೋಗಿ ತರ್ಲ ಮೊಸರು ತರ್ಲ ಹಸಿ ತರ್ಲ ಕೂಡ ಹೋಗಿ ಹೋಗ್ಲಿ ಬಿಡಿ ಸ್ವಾಮಿ, ಈ ಹಾಲನ್ನು ಕುಡಿಯರಿ ಬೇರೆ. ಪ್ರಿಯೆ ಮೊದಲು ಹಾಲು ಕೊಡ್ರಿ. ಅಲ್ಲಿ ಹೇಳಿ ಹಾಲು ಬಹಳ ಚಂದಾಗಿತ್ತು, ಬಹಳ ಮೃದು ಆಯ್ತು. ಮತ್ತೆ ರಾತ್ರಿ ಇವೆಲ್ಲ ಮಾಡಬೇಡಿ 11 ಆಯ್ತು. ಈಗ ಲೈಟ್ ಆಫ್ ಮಾಡಿ ನಮ್ಮ ಫಸ್ಟ್ ನೈಟ್ ಶುರು ಮಾಡೋಣವೇ. ನಮ್ಮದಿನ್ನು ಮದ್ವೆ ಆಗಿಲ್ಲ. ಇದು ನಾಟಕ ಐತಿ, ಇನ್ನು ಮದ್ವೆ ಆಗಿಲ್ಲ. ಯಾಕ ಯಪ್ಪ ಲೈಟ್ ಆಫ್ ಆದ್ಮೇಲೆ 12 ಮಾಡ್ಬೇಕಂತ ಮಾಡಿದ್ದೇನೆ. ನನಗೆ ಗೊತ್ತವ ಮದುವೆ ಆಗ್ಬಿಟ್ಟು ಅಮ್ಮಂಗನೇ ಆಗ್ಬಿಟ್ಟೈತೆ. ಭಾಳ ಶಾಣೆ ಐತಿಪ್ಪ ನಿಮ್ಮ ಹಸ್ಕರ. ಇದೆಲ್ಲ ಮದ್ವೆ ಆದ್ಮೇಲೆ ಇರ್ತೈತಿ. ಸರ ಇರ್ಲ ಬಿಡು. ಮತ್ತೆ ಈಗಂತೂ ಮದುವೆ ಆಗ್ಲಾರ್ದ್ರೆ ಸ್ವರ್ಗ ಸುಖ ತೋರಿಸೋಲ್ಲ ಏನ್ ತೋರಿಸಲ್ಲ. ಈ ಖುಷಿಯಾಗ ಒಂದು ಸಾಯಂಕಾಲ ಆಡಬಾರದೆ. ಏನ್ ಹೇಳಿ? ಈ ಖುಷಿಯಾಗ ಒಂದು ಇಂಪಾದ ಆಡಬಾರದೆ. ಮಸ್ತರ ಆದ್ರೂ ಬಾಳ ಅಂದ್ರೆ ಬಾಳ ಬೆರಿಕೆ ಹೇಳಿಯಪ್ಪ ನೀ. ಹಂಗಾದ್ರೆ ಶುರು ಮಾಡಿದಿನ ಗಾಡಿನ. ಅಷ್ಟಕ್ಕೆ ಯಾಕೆ ತಡ ಮಾಡ್ತೇವೆ? ನಡೆ ಒಡೆ ಕರಿಕಂಬಳಿ 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 ಬುಡುಕಲ್ಲಿ ಹಸ ಕರಿಕಂಬಳಿ ಬುಡುಕಲ್ಲಿ ಹಸ ಮಾಡು ಕಾಯಮ್ಮ ಕರಿಗಡಗೋ ಕೊಡುತ್ತೇನ ನಿವಾರ ಸೌಕಾಸ ಕರಿಕಂಬಳಿ ಬುಡುಕಲ್ಲಿ ಹಸ ಮಾಡು ಕಾಯಮ್ಮ ಪಾಸ
ಅಂಬಿಕಾ, ದೇವರ ಮುಂದೆ ಏನಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದೀಯಮ್ಮ? ಅಪ್ಪ, ಮೊದಲು ಆ ನಂತರ ಆ ದೇವರಲ್ಲಿ ಏನೆಂದು ಪ್ರಾರ್ಥನೆ ಮಾಡ್ಕೊಂಡೆ ಅಂತ ಹೇಳ್ತೀನಿ. ತಗೊಳ್ಳಿ ಅಪ್ಪ. ಮಗಳೇ, ನೀನು ಈ ಮನೆಗೆ ಬಂದಾಗನಿಂದಲೂ ನಿತ್ಯ ನೇಮ, ಪೂಜೆ, ಪುನಸ್ಕಾರ, ಆಚಾರ, ಅಭಿಷೇಕ ಎಲ್ಲವನ್ನು ಮಾಡುತ್ತಿರುವೆ. ದೇವರಲ್ಲಿ ಅಂತರಕ್ಕೆ ಏನು ಓದಿದೆಯಮ್ಮ? ಅಪ್ಪ, ಹೆತ್ತ ತಂದೆಯು ದೇವರಿಗಿಂತ ಹೆಚ್ಚಾಗಿರುವಾಗ ಆ ದೇವರಲ್ಲಿ ನಾನು ಏನಂತ ಪ್ರಾರ್ಥಿಸ್ಕೊಳ್ಳಪ್ಪ? ಹೆತ್ತ ತಾಯಿ ಸತ್ತು ಹೋದ ಮೇಲೆ ಅಂದಿನಿಂದ ಇಂದಿನವರೆಗೂ ನಿಮ್ಮ ಉಡಿಯಲ್ಲಿ ಹಾಕಿಕೊಂಡು ಬಡತನದ ಭವನಿಯಲ್ಲಿ ನೊಂದು ಬೆಂದು ರಕ್ತ ವಿದ್ಯೆ ಕಲಿಸಿದ್ದೀನಿ. ಈಗ ನಿಮ್ಮ ಮುದ್ದಿನ ಮಗಳಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಪ್ಪಾಜಿ. ಹೌದು ಮಗಳೇ, ನೀ ಹೇಳುವ ಮಾತು ಮಾತ್ರ ಸತ್ಯ. ನಿನ್ನನ್ನು ಮುದ್ದಾಗಿ ಬೆಳೆಸಲು ಒಂದೇ ಒಂದು ಕಾರಣವಿದೆಯಮ್ಮ. ನಿನ್ನ ಹೆತ್ತಮ್ಮ ನೀನು ಭೂಮಿಗೆ ಬಿದ್ದ ತಕ್ಷಣ ಸತ್ತು ಹೋದಳು. ಸಾಯುವ ಮುನ್ನ ನಿನ್ನ ತಾಯಿ ನನ್ನಿಂದ ಒಂದು ವಚನ ತೆಗೆದುಕೊಂಡಳು. ಹುಟ್ಟುವ ಮಗು ಹೆಣ್ಣಾಗಲಿ ಗಂಡಾಗಲಿ ಕಷ್ಟದ ಕಡಲಲ್ಲಿ ಬೆಳೆಸದೆ ಉನ್ನತ ಮಟ್ಟದಲ್ಲಿ ಬೆಳೆಸಿ ಕಾಣುವವರ ಕಣ್ಣಲ್ಲಿ ಕೀಳಾಗದೆ ಕೈ ಹೊಟ್ಟುವ ಮಕ್ಕಳಾಗಬಾರದು. ಈ ಸಮಾಜದಲ್ಲಿ ಸೌಜನ್ಯರು ಸ್ವಾಭಿಮಾನಿಗಳು ಎನ್ನುವಂತೆ ಬೆಳೆಸಿ ಎಂದು ಕೊನೆ ಉಸಿರು ಬಿಟ್ಟಳಮ್ಮ. ಅವಳ ಮನದ ಆಸೆಯಂತೆ ನಿನ್ನನ್ನು ಹೆಚ್ಚೆಗೂ ಚೊಕ್ಕಾಗಿ ಚಿನ್ನದಂತೆ ಬೆಳೆಸಿದ್ದೇನೆ. ಮಗಳೇ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುವುದಮ್ಮ, ರಕ್ತ ಬರುವುದು. ಬೆಳೆದು ನಿನ್ನಂತ ಮಗಳಿಗೆ ಮದುವೆ ಒಂದು ಮುಗಿಸಿಬಿಟ್ಟರೆ ನನ್ನ ಮನದಾಸೆ ಮುಗಿದಂತೆ ಅಮ್ಮ. ಮಗಳೇ, ನನ್ನ ಮನದಾಸೆ ಮುಗಿದಂತೆ. ಅಪ್ಪ, ಈ ಮಗಳ ಭವಿಷ್ಯಕ್ಕಾಗಿ ನಿಮ್ಮ ಆಯುಷ್ಯನ್ನೇ ಮುಡುಪಾಗಿಟ್ಟಿದ್ದೀರಲ್ಲ ಅಪ್ಪಾಜಿ. ಹೆತ್ತ ತಾಯಿಯನ್ನು ಕಳೆದುಕೊಂಡ ನನ್ನಂತಹ ಎಷ್ಟೋ ಅನಾಥ ಮಕ್ಕಳು ನಿಮ್ಮಂತಹ ತಂದೆಯನ್ನು ಪಡೆದಿರಬೇಕಾದರೆ ಅವರು ಎಷ್ಟೊಂದು ಪುಣ್ಯ ಮಾಡಿರಬೇಕು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಪ್ರಾಯದ ಮಗಳಿಗೆ ಪವಿತ್ರ ಮಂಗಳ ಸೂತ್ರ ದೊರಕಿಸಿ ನನಗಾಗಿ ಅಪ್ಪ, ಈ ಮನೆಯ ಮಾನವಂತರ ಮಗಳಾಗಿ ಮಾಡಿಕೊಂಡವನಿಗೆ ಮಾನಿನಿಯಾಗಿ ಬಾಳ್ತೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಅಪ್ಪಾಜಿ. ಸಂತೋಷಮ್ಮ, ಸಂತೋಷ. ಮಗಳೇ, ಬಡವನ ಮಗಳಾದರೂ ಮಾಡಿಕೊಂಡ ಗಂಡನಿಗೆ ಕರಡು ಪಕ್ಷಿ ಆಗದೆ ಮನೆ ಮುಂದೆ ಬಂದರೆ ಬರ ಮಾಡಿಕೊಳ್ಳುವ ಅರಗಣಿ ಆಗ್ಬೇಕಮ್ಮ. ಮಾನ ಮರ್ಯಾದೆ ಮಾತೆ ಸದಾ ನಿನ್ನ ಮನದಲ್ಲಿರಬೇಕು. ಹುಟ್ಟಿದ ಮನೆಯ ಕೀರ್ತಿ ಕೊಟ್ಟವರ ಮನೆಯಲ್ಲಿ ಜ್ಯೋತಿಯಾಗಿ ಬೆಳಗಬೇಕು. ಮಗಳೇ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಚಿಂತೆ ಇಲ್ಲ, ಗರತಿಯ ಮಾನ ಬಿಟ್ಟು ಕೊಡಬಾರದು. ಕಟ್ಟಿಕೊಂಡ ಗಂಡನಿಗೆ ಗಟ್ಟಿ ಬಂಗಾರವಾಗಬೇಕು. ಮಗಳೇ, ಅಕ್ಕಪಕ್ಕದವರಿಗೆ ಹಾಲು ಹಣ್ಣಾಗಿ ಪ್ರೀತಿಸಬೇಕು. ಬಾಳಿನುದ್ದಕ್ಕೂ ಬಂಗಾರದ ಬದುಕು ನಡೆಸೆಂದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವ ಮಗಳೇ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಅಪ್ಪ ಅಪ್ಪ, ನಾನು ಕೂಡ ನಿಮ್ ರಕ್ತಾನೇ ಹಂಚ್ಕೊಂಡು ಬೆಳೆದೋಳಪ್ಪ. ನಿಮ್ಮ ಇಚ್ಛೆಯಂತೆ ಸ್ವಚ್ಛಂದವಾಗಿ ಬದುಕು ನಡೆಸಿ ಬಾಳಿನುದ್ದಕ್ಕೂ ಎಷ್ಟೇ ಕಷ್ಟಗಳು ಬಂದರೂ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ದಿಟ್ಟರನ್ನು ಎದುರಿಸುವ ಧೈರ್ಯ ನನ್ನಲ್ಲಿದೆ ಅಪ್ಪ. ಈ ಮನೆಯ ಮಾನವಂತರ ಮಗಳಾಗಿ ಮಾಡಿಕೊಂಡವನಿಗೆ ಮಾನಿನಿಯಾಗಿ ನೋಡುವವರ ಕಣ್ಣಲ್ಲಿ ರತ್ನವಾಗಿ ಕೊನೆಯ ಹೆಸರಿಗೂ ಈ ಶೀಲ ಎಂಬ ಸಾಗರವನ್ನು ಸಾಗಿಸ್ತೀನಿ ಅಂತ ನಿಮ್ಮ ಪಾದ ಮುಟ್ಟಿ ಸಾಕ್ಷಿ ಹೆಜ್ಜೇಳು ಮಗಳೇ, ಹೆಜ್ಜೇಳು. ಹಡೆದವರು ಹೇಳಬೇಕಾದ ಮಾತನ್ನು ಹೇಳಿದ್ದೇನೆ. ನುಡಿದಂತೆ ನಡೆದುಕೊಳ್ಳಬೇಕಾದವಳು ನೀನು. ಬಹುಕಾಲ ಉಳಿಯುವ ಹೆಸರು ಅಳಿಸಿಕೊಳ್ಳಬಾರದಮ್ಮ. ಮಗಳೇ, ಎಲ್ಲವೂ ನಿನ್ನ ಕೈಯಲ್ಲಿದೆ. ಅಂಬಿಕಾ, ಒಂದು ಮಾತು ಮಾತ್ರ ಮರೆಯಬಾರದಮ್ಮ. ಏನಪ್ಪ ಅದು?
ಮಗಳೇ, ಹೆಣ್ಣಾದವಳು ತನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಳ್ಳಲಿ. ಆದರೆ ಹೆಣ್ಣುತನವನ್ನು ಕಳೆದುಕೊಂಡ ಹೆಣ್ಣು ಕಸ ತಿನ್ನುವ ಕತ್ತೆಗಿಂತಲೂ ಕೀಳಾದವಳು. ಅಂತವಳು ಹೆಣ್ಣಾಗಿರದೆ ಮಣ್ಣಿಗೆ ಹೋಗುವ ಎಡವಾದರೂ ಎಷ್ಟು ಲೇಸು ಮಗಳೇ, ಎಷ್ಟು ಲೇಸು. ಆಯ್ತು ಅಪ್ಪಾಜಿ, ನಿಮ್ಮ ನ್ಯಾಯ ನೀತಿ ಧರ್ಮದಂತೆ ಬದುಕ್ತೀನಿ, ಆಯ್ತಾ? ಮಗಳೇ, ನನ್ನ ಆಸೆ ಈಡೇರಿಸುವ ಕೂಸು ನೀನಾದರೆ ನಿನ್ನ ಮದುವೆಯನ್ನು ವೈಭವದಿಂದ ಮಾಡಿಕೊಂಡ ಗಂಡನ ಮನೆಗೆ ಹೇಗೆ ಕಳಿಸುವೆ ಗೊತ್ತೇ? ಹೇಗೆ ಕಳಿಸುವೆ ಅಪ್ಪಾಜಿ? ಹಾಗಾದ್ರೆ ನಾನು ಒಂದು ಹಾಡು ಹಾಡ್ತೇನೆ, ಆ ಹಾಡನ್ನು ಆಲಿಸಿ ಕೇಳು ಮಗಳೇ, ಆಲಿಸಿ ಕೇಳು. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮಗಳವರೆಗೆ, ಮಣ್ಣಿನ ಮಮತೆ ಮರವವರೆಗೆ. ಭೂಮಿ ಎಂದು ಜನಭಾರ ಎನ್ನುವುದಿಲ್ಲ, ತಾಯೇ ಎಂದು ತನ್ನ ಮಗುವ ಬಿಡುವುದಿಲ್ಲ. ಇದ್ದು ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತ ಇಲ್ಲಿ ದೊಡ್ಡದಿಲ್ಲ ಸ್ಥಾಯಿ. ಸೀತಾ ಮಾತೆ ಸ್ಥಾನ ಗಂಡನ ಅನುಸರಿಸಿದರೆ, ಗಂಗೆ ಗೌರಿ ಸ್ಥಾನ ಕಥೆಯ ಅನುಕರಿಸಿದರೆ, ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು, ಹುಟ್ಟು ಸಾವಿರ ನಂಟು ಹೃದಯ ಮಿಡಿಯುವವರೆಗೆ, ಪ್ರೇಮದ ಪುಟ್ಟ ತುದಿಯವರೆಗೆ, ಬಾಳಿನ ಪುಟ್ಟು ತಿಳಿಯುವವರೆಗೆ. ಮನಸ್ಸು ಇದ್ದರೇನೆ ಕಷ್ಟವಂತೆ, ಕರಗೋ ಹೃದಯ ಇದ್ದರಂತೂ ಚಿಂತೆಯಂತೆ. ಪ್ರೀತಿ ಹರಿವ ನೀರು ಒಡೆದ ಮನಸ್ಸಿನಲ್ಲಿ,
ಮದುವೆ ಆಗುವವರೆಗೆ ತಾಯಿ ಉಡಿಸೋ ಸೇರೆ, ತಾಯಿ ಆಗುವವರೆಗೆ ಬಂಧು ಕೊಡಿಸೋ ಸೀರೆ, ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ, ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಿಮ್ಮ ಮದುವೆ ರೆಡಿ ಮಾಡಿದ್ದೀನಮ್ಮ. ಸ್ವಲ್ಪ ನಾನು ದಣಿಯವ್ರ ಮನೆಗೆ ಹೋಗಿಬಿಟ್ಟು ನಿನ್ನ ಮದುವೆ ವಿಚಾರ ತಿಳಿಸ್ಬಿಟ್ಟು ಬರ್ತೀನಮ್ಮ. ಮನೆ ಕಡೆ ಜೋಪಾನ. ಆಯ್ತು ಅಪ್ಪಾಜಿ. ಉಪನ್ಯಾಸಕರು ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಅವರಿಗೂ ಸಹ ಸನ್ಮಾನ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ಇರುತ್ತದೆ. ಜಗದೀಶ್ ಸರ್ ಉಪನ್ಯಾಸಕರು ಸುಂಕೇಶ್ವರ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮಹಾದೇವಿ, ಮಗ ಮಾಂತೇಶ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದು ಇಲ್ಲಿಗೆ ಒಂದು ವಾರ ಆಗ್ತಾ ಬಂತು. ಈ ವಾರದಲ್ಲಿ ನಮಗಿರೋ ಆಸ್ತಿನೆಲ್ಲ ತೋರಿಸ್ತಾ ಬಂದಿದ್ದೀವಿ. ಇವತ್ತು ತೋಟ ಕಡೆ ಹೋಗಿದ್ದೀವಿ, ಬಿಸಿಲು ಜಾಸ್ತಿ ಇದೆ. ನೀವು ಸ್ವಲ್ಪ ಮನೆ ಕಡೆ ನೀಡ್ರಿ, ನಾನು ರುದ್ರನ ಕಡೆ ಹೋಗಿ ಬರ್ತೀನಿ. ಹಣ ಕಳೆದ ಕೊಟ್ಟು ಬರ್ತೀನಿ. ಬೇಡ ರೀ, ಬೆಳಗ್ಗಿಂದ ನೀವು ಮಾಂತೇಶನ್ ತೋಟ ತೋರಿಸೋದ್ರಲ್ಲಿ ಈ ಬಿಸಿಲಲ್ಲಿ ನೀವು ತುಂಬಾ ಸುಸ್ತಾಗಿದ್ದೀರಾ. ಅದಕ್ಕೆ 3 ಮಂದಿ ಸೇರಿ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ರುದ್ರನ ಮನೆಗೆ ಹೋದ್ರಾಯ್ತು. ಇಲ್ಲ ಮಹಾದೇವಿ, 4 ದಿನದಿಂದಲೇ ದುಡ್ಡು ಬೇಕಂತ ಕೇಳಿದ್ದ. ಅವನಿಗೆ ಕೊಟ್ಟು ಬರ್ತೀನಿ. ಮದುವೆ ಬೇರೆ, ಪಾಪ ಅವನಿಗೆ ಕೆಲಸ ಎಷ್ಟಿದೆಯೋನು. ಅಪ್ಪಾಜಿ, ನೀವು ಅದರ ತೊಂದರೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಆ ರುದ್ರನೇ ಈ ಕಡೆ ಬರ್ತಾ ಇದ್ದಾನೆ. ಹಾ ಗಣ್ಯರ, ತಂದೆ ತಾಯಿ ಮಗ ಕೂಡಿಕೊಂಡು ಎಲ್ಲಿಗೆ ಹೊರಟಾಗಿದೆ? ದೇವಸ್ಥಾನ ಕೊಟ್ಟಿದ್ರು ಅಥವಾ ಯಾವುದಾದ್ರೂ ಸಮಸ್ಯೆ ಬಗೆಹರಿಸಿಕೊಟ್ಟಿದ್ರು? ಸಮಸ್ಯೆ ಬಗೆಹರಿಸುವ ಸಮಯವೇ ನಮಗೆ ಹೆಚ್ಚಾಗಿರೋದ್ರಿಂದ ಈಗ ನಮ್ಮ ಮನೆಯ ಸಮಸ್ಯೆಗಳು ನಮಗೆ ತಿಳಿದಂತಾಗಿದ್ರೋದ್ರ. ಅದಕ್ಕೆ ತೋಟದ ಕಡೆ ಹೋಗಿದ್ದೀವಿ. ಮಾಂತೇಶನಿಗೆ ನಮ್ಮ ಆಸ್ತಿನೆಲ್ಲ ತೋರಿಸ್ತಾ ಇದ್ದೀವಿ. ಇವತ್ತು ಬಿಸಿಲು ಬೇರೆ, ಮನೆ ಕಡೆ ಹೊರಟಿದ್ದೀವಿ ನೋಡು. ನೀನೇ ಬಂದ್ಬಿಟ್ಟೆ. ಗಣ್ಯರ, ಹೇಗೋ ಮನೆ ಕಡೆ ಹೊರಟಿದ್ದೀರಿ, ನಮ್ಮ ಮನೆಯ ಹತ್ತಿರ ಬಂದಿದ್ದೀರಿ. ಒಂದು ಸಲನಾದ್ರೂ ಮಾಂತೇಶಪ್ಪ ನಮ್ಮ ಮನೆಗೆ ಬಂದಿಲ್ಲ. ಇವತ್ತು ಎಲ್ರು ಈ ಬಡವನ ಮನೆಗೆ ಬಂದು ಒಂದು ಹೆಜ್ಜೆ ಇಟ್ಟು ಹೋದ್ರೆ ಈ ಬಡವನ ಮನೆ ಪಾವನವಾಗ್ಬೋದು. ರುದ್ರಣ್ಣ, ನೀನ್ ಹೇಳೋದೇನೆ ನಿಜ. ಆದ್ರೆ ಇವತ್ ಬೇಡ. ಅವ್ರಿಗೆ ತೋಟದಲ್ಲಿ ಅಡ್ಡಾಡಿ ತುಂಬಾ ಆಯಾಸ ಆಗಿದೆ. ಇವತ್ತೆಲ್ಲರ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು ನಾಳೆ ಹಾಗೂ ನಿನ್ನ ಮಗಳ ಮನೆಗೆ ಬರುವುದಿದೆಯಲ್ಲ, ಆವಾಗ್ಲೇ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಪಾದ ಹಾಕಿ ಆಮೇಲೆ ನಿನ್ನ ಮಗಳ ಮದುವೆಗೆ ಹೋದ್ರಾಯ್ತು. ಹಾ ಮಾಂತೇಶಪ್ಪ, ನೀವು ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ. ನನ್ನ ಮಗಳ ಮದುವೆಗೆ ನೀವು ತಪ್ಪಲಾರ್ದಂಗೆ ಬರ್ಬೇಕು ನೋಡ್ರಿ. ಆ ರುದ್ರ, ನಾನು ಖಂಡಿತವಾಗಿಯೂ ಬರ್ತೇನೆ. ಹಾ ದಣಿಯವರ, ನನ್ನ ಮದುವೆ ಕೆಲಸ ಭಾಳ ಐತ್ರಿ ದಣಿಯವರ. ನಾನು ಸ್ವಲ್ಪ ಮನೆಗೆ ಹೋಗಿ ಬರ್ತೇನೆ. ನಾಳೆ ಸ್ವಲ್ಪ ನೀವು ಜಲ್ದಿ ನಮ್ಮ ಮನೆಗೆ ಬಂದು ಬಿಡ್ರಿ ದಣಿಯವರ. ಎಲ್ಲರೂ ಕೂಡಿಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಐತ್ರಿ ಅಪ್ಪರ. ನಾನಿನ್ನು ಹೋಗಿ ಬರ್ಲಿ ಅಪ್ಪ. ಹೋಗಿ ಬಾ ರುದ್ರ, ಹೋಗಿ ಬಾ. ಮಹಾದೇವಿ, ಬನ್ನಿ ಹೋಗೋಣ. ರುದ್ರ, ಹೇಳ್ರಿ ಹೋಗೋಣ. ಹೌದು ಮಹಾದೇವಿ, ಮಾತಿನ ಬರದಲ್ಲಿ ರುದ್ರನಿಗೆ ಹಣ ಕೊಡೋದನ್ನೇ ಮರೆತುಬಿಟ್ಟೆ. ನೀವು ನಡೀರಿ, ನಾನು ಕೊಟ್ಟು ಬರ್ತೀನಿ. ಅಯ್ಯೋ ಬೇಡ ರೀ. ನೋಡಿ, ಆ ತೊಂದರೆ ನೀವ್ ಯಾಕೆ ತಗೋತೀರಾ? ನೋಡಿ, ಮಾಂತೇಶ್ ಆಗೋದು ಇಲ್ಲೇ ಇದ್ದಾನಲ್ಲ, ಅವನೇ ಹೋಗಿ ಕೊಟ್ಟು ಬರ್ತಾನೆ. ಅವನ ಕೈಯಲ್ಲೇ ದುಡ್ಡು ಕೊಡಿ. ಆ ರುದ್ರ ಎಲ್ಲಿ ಇರ್ತಾರಂತ ಕೊಟ್ಟು ಬರ್ತಾನ? ಇದ್ರೆ ಕರೆಪಾತ್ನ ಗುಡಿ ಹತ್ರ ಇರ್ಬೋದು, ಇಲ್ಲ ಮನೇಲಿ ಇರ್ಬೋದು. ಮನೇಲಿ ಇರ್ತಾರೆ, ಕೊಟ್ಟು ಬಂದ್ಬಿಡಪ್ಪ ಹೋಗಿ. ಅಪ್ಪಾಜಿ, ನೀವು ತುಂಬಾ ಆಯಾಸಗೊಂಡಿದ್ದೀರಿ. ನಾನೇ ಹೋಗಿ ರುದ್ರನಿಗೆ ದುಡ್ಡು ಕೊಟ್ಟು ಬರ್ತೇನೆ. ನೀವು ಮನೆ ಕಡೆ ನಡಿ. ಅಷ್ಟೇ ಮಾಡು, ಹೋಗಿ ಬಾಪ. ನೀವು ನಡೀರಿ, ನಾನು ಇಲ್ಲಿ ಹೋಗಿ ಬರ್ತೇನೆ.
ಅಂದುಕೊಂಡಿದ್ದೇನೆ. ಆದರೆ ನಮ್ಮ ಮನೆಯ ಬಾಗಿಲಲ್ಲಿ ಬಂದ ನಿಂತದ್ದು ನನ್ನ ಕಣ್ಣಿಗೆ ಬಿದ್ದಂತ ಬೇತಾಳದ ಭೂತ ಮಾಂತೇಶ್. ಮತ್ತೊಬ್ಬರ ಮನೆಗೆ ಬರಲು ನಿನಗೆ ನಾಚಿಕೆ ಆಗೋದಿಲ್ವೇ? ಮಾತನಾಡು ಮಾಂತೇಶ್, ನಾನು ನಿನ್ನ ಕೇಳ್ತಾ ಇರೋದು. ಮತ್ತೊಬ್ಬರ ಮನೆಗೆ ಬರಲು ನಾಚಿಕೆ ಆಗೋದಿಲ್ಲ, ಮಾತನಾಡಲೇಬೇಕು. ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮರೆತು ಮತ್ತೊಬ್ಬರ ಮನೆಗೆ ಹೆಜ್ಜೆ ಇಡಲು ಲಜ್ಜ ಬಿಟ್ಟ ಪುರುಷ ನಾನಲ್ಲ. ನಾನ್ಯಾರೆಂಬುದನ್ನು ನೀನಿನ್ನೂ ಅರಿತುಕೊಂಡಿಲ್ಲ. ನಾನ್ಯಾರೆಂಬುದನ್ನು ಅರಿತುಕೊಂಡಿದ್ದೆ. ಆದರೆ ನಾ ಬರುವ ಮುನ್ನವೇ ಬಾಗಿಲಲ್ಲಿ ನಿಂತು ನನ್ನನ್ನು ಸ್ವಾಗತ ಮಾಡಿಕೊಳ್ತಾ ಇದ್ದೆ. ಇರಲಾರದ್ದು ನಿನ್ನ ದುರ್ದೈವ. ನೀನು ಧನರಾಜ್ ದಣಿ ಹತ್ರ ದುಡಿಯುವ ರುದ್ರನ ಮಗಳು ತಾನೆ? ಹೌದು. ಅದೆಲ್ಲ ನಿನಗೆ ಯಾಕೆ? ನೀನ್ ಯಾಕೆ ಇಲ್ಲಿಗೆ ಬಂದೆ ಅದನ್ನ ಹೇಳು. ಬರಬೇಕೆಂದು ಬಯಸಿ ಬಂದವನು ನಾನಲ್ಲ. ಬರುವ ಅವಶ್ಯಕತೆ ತಂದುಕೊಂಡವನು ನಿನ್ನ ತಂದೆ. ಅಂದ್ರೆ ನಾನು ಈ ಊರ ಧನರಾಜ್ ದಣಿಯ ಏಕೈಕ ವಾರಸ್ದಾರ ಮಾಂತೇಶ್ ದಣಿ ನಾನೇ. ಧನರಾಜ್ ಮಗ ಮಾಂತೇಶ್ ನೀನಾ? ಹೌದು. ಯಾಕೆ? ಮೈಯಲ್ಲಿ ಹರಿಯುವ ರಕ್ತ ಎಪ್ಪುಗಟ್ಟಿದೆ. ನೀನು ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ. ಇಲ್ಲ, ನೀನು ನಿಂತ ನೆಲವೇ ನಮ್ಮದಂತಾಯಿತೆ. ಹೇಳು ಅಂಬಿಕಾ, ನಾನು ನಿನ್ನ ಪ್ರೀತಿ ಬಯಸಿದ್ದೆ ತಪ್ಪಾಯಿತೆ? ತಪ್ಪಾಗಿಲ್ಲ. ನಿನ್ನನ್ನು ಕಂಡು ನನಗೆ ತುಂಬಾ ದುಃಖವಾಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳುವ ಶಿವ ಶರಣನ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ, ಎಲುಬು ತಿನ್ನುವ ನಾಯಿ ಹುಟ್ಟಿತಲ್ಲ ಅಂತ ತುಂಬಾ ವ್ಯಥೆಯಾಗ್ತಾ ಇದೆ. ನಾನೀಗ ಸ್ವಲ್ಪ ಹತೋಟಿಯಲ್ಲಿ ಮಾತನಾಡು. ನಾನು ಯಾರು ಎಂಬುದನ್ನು ಅರಿತುಕೊಂಡು ಮಾತನಾಡು. ಮನ ಬಂದಂತೆ ಮಾತನಾಡಿದ್ದೆ ಆದರೆ ನಿನ್ನ ದೇಹವನ್ನು ಮಣ್ಣು ಪಾಲು ಮಾಡಬೇಕಾಗುತ್ತದೆ. ನಿನ್ನಂತ 10 ಜನಕ್ಕೆ ಅನ್ನ ಹಾಕುವ ಮನೆತನ ನನ್ನದು. ನಾನು ಮನಸ್ಸು ಮಾಡಿದೆ ನಿನ್ನಂತ 10 ಹೆಣ್ಣುಗಳನ್ನು ತಂದು ಸಾಲಾಗಿ ನಿಲ್ಲಿಸಬಲ್ಲೆ. ಅಷ್ಟೇ ಏಕೆ, ಆ ದೇವಲೋಕದ ಅಪ್ಸರೆಯಾದ ಅಂತೆ ಊರ್ವಶಿ ಮೇಲಕರನ್ನು ತಂದು ನನ್ನ ಅರಮನೆ ಅಂಗದಲ್ಲಿ ನಾಟ್ಯ ಮಾಡಿಸಬಲ್ಲೆ. ಆದ್ರೆ ಏನ್ ಮಾಡಲಂಬಿಕಾ, ನಿನ್ನನ್ನೇ ಕಟ್ಟಿಕೊಳ್ಳಬೇಕೆಂಬ ಕೆಟ್ಟ ಆಟ ನನ್ನಲ್ಲಿ ಹಠ ಮಾಡಿ ನಿಂತಿದೆ. ಯಾಕೆ? ನಾನು ಅಷ್ಟೊಂದು ರೂಪವತಿ ಏನು? ಅಡಿಯಿಂದ ಮುಡಿಯವರೆಗಿನ ನಿನ್ನ ರೂಪ, ಲೇಖೆ, ಲಾವಣ್ಯ ನನ್ನನ್ನು ಮೂರ್ಖನನ್ನಾಗಿಸಿಬಿಟ್ಟಿದೆ ಅಂಬಿಕಾ, ಮೂರ್ಖನನ್ನಾಗಿಸಿಬಿಟ್ಟೆ. ನಾನೆಷ್ಟೇ ನನ್ನ ಮನಕ್ಕೆ ಎಚ್ಚರ ಹೇಳಿದ್ರು ನಿನ್ನ ಯೌವನದ ಮೇಲೆ ಹೆಬ್ಬಯಕೆ ಹೆಚ್ಚಾಗುತ್ತದೆ. ಅಂಬಿಕಾ, ನಿನ್ನ ಯೌವನದ ಒಳೆಯಲ್ಲಿ ಅಂಬಿಗನಾಗಿ ಈಜಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿ ನಿಂತಿದೆ. ನಿನ್ನ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಾಗಿ ಬೆರಬೇಕೆಂಬ ಹಂಬಲ ನನ್ನ ಮನದಲ್ಲಿ ಹೆಚ್ಚಾಗಿ ಕಡ ಹತ್ತಿದೆ. ಅಂಬಿಕಾ, ನಾನೆಷ್ಟೇ ನನ್ನ ಮನಕ್ಕೆ ಎಚ್ಚರಿಕೆ ಹೇಳಿದ್ರು ಹೆಚ್ಚಾಗುತ್ತದೆ ನಿನ್ನ ಯೌವನದ ಮೇಲಿನ ಹೆಬ್ಬಯಕೆ. ಅಂಬಿಕಾ, ಇಲ್ಲಿಯವರೆಗೂ ನಾನು ನಿನ್ನನ್ನು ಆಕಾಶದಲ್ಲಿ ಹಾರಾಡುವ ಅಕ್ಕಿ ಎಂದು ತಿಳಿದಿದ್ದೆ. ಈ ಹಕ್ಕಿ ನನಗೆ ದಕ್ಕಲಾರದು ಎಂದು ತಿಳಿದ ನಿಜ. ಆದರೆ ಈ ದಕ್ಕಲಾರದ ಅಕ್ಕಿಯ ಗೂಡು ನನ್ನ ಅರಮನೆಯ ಪಕ್ಕದಲ್ಲಿದೆ ಎಂದು ನಾನು ತಿಳಿದುಕೊಂಡಿದ್ದಲ್ಲ. ಅಂಬಿಕಾ, ಈಗ ನೀನು ನನ್ನ ಅರಮನೆಯ ಅಂಗಳದಲ್ಲಿ ಹಾರಾಡುವ
ಹಾಯ್ ಮುಚ್ಚ ಮೂರ್ಖ, ಮನ ಬಯಸಿದ ದೇಹವನ್ನು ಕುಕ್ಕಲು ಇದೇನು ದೇವದಾಸಿಯ ಹಕ್ಕಿ ಅಲ್ಲ, ದೇವರಿಗೆಂದು ಮೀಸಲಾಗಿಟ್ಟಿರುವ ಪವಿತ್ರ ಹಕ್ಕಿ ನಾನು. ನನ್ನನ್ನು ಕುಕ್ಕಲು ಬಂದಿದ್ದೆ, ಆದ್ರೆ ನಿನ್ನ ರೆಕ್ಕೆಯನ್ನು ಕತ್ತರಿಸಬೇಕಾಗುತ್ತೆಯೋ ನೀಚ. ಹೆಣ್ಣು ಹೊಲ್ದು ಬರ್ಬೇಕಾದ್ರೆ ಅದಕ್ಕೂ ಒಂದು ಪುಣ್ಯ ಅಂತ ಮಾಡಿರ್ಬೇಕು, ಅದು ನಿನ್ನಂತವನಿಗೆ ಎಲ್ಲಿಂದ ಬರ್ಬೇಕು? ನೋಡು ಮಾತೇಶ್, ಒಂದು ಮಾತು ಹೇಳ್ತೀನಿ ಕೇಳು. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾದರೆ ಉಪ್ಪಿಲ್ಲದ ಅಡುಗೆಯನ್ನು ತಿಂದಂತೆ ಸರಿ. ಮನಸ್ಸಿಲ್ಲದ ಹೆಣ್ಣನ್ನು ಪ್ರೀತಿ ಮಾಡಿದ್ರೆ ಗಟಾರದ ನೀರಿಗೆ ಗಂಧದ ಎಣ್ಣೆಯನ್ನು ಚೆಲ್ಲಿದಂತೆ ಸರಿ. ಇವೆಲ್ಲ ಮಾತುಗಳನ್ನು ನೀನು ಅರಿತುಕೊಂಡ್ರೆ ಈ ಮನೆಯ ಮಾನವಂತರ ಮಗನಾಗಿ ಬಾಳುವೆ. ಇಲ್ಲದಿದ್ದರೆ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳೆದುಕೊಳ್ಳುವ ಘಾತಕ. ಬಂದಂತೆ ಬರುವಂತೆ ಅವರೇ ನನ್ನ ಕೋಪದ ಪಿತ್ತ ನೆತ್ತಿಗೇರುವುದು. ನೀನೆಷ್ಟೇ ನನ್ನ ಮನಕ್ಕೆ ಎಚ್ಚರಿಕೆ ಇರುವ ಅವು ನನ್ನ ಮನದಲ್ಲಿ ಭದ್ರವಾಗಿ ನಿಲ್ಲಲಾರವು. ಈ ಮಹಾಂತೇಶನಿಗೆ ಗೊತ್ತಿರುವುದು ಒಂದೇ ಒಂದು, ಒಲಿದು ಬರಲಾರದ ಹೆಣ್ಣನ್ನು ಬೆನ್ನತ್ತುವುದೆಂದರೆ ಓಡುವ ಚಿಂಚನ್ನು ಬೇಡದಷ್ಟೇ ಸಂತೋಷ ನನ್ನ ಮನಕ್ಕೆ. ಪ್ರೀತಿ ಇಲ್ಲದ ಹೆಣ್ಣನ್ನು ಭೋಗಿಸುವುದೆಂದರೆ ಅಮೃತದ ಸವಿಯನ್ನು ಗದಗದನೆ ಕುಳಿದಷ್ಟೇ ಸಂತೋಷ ನನ್ನ ಪಾಲಿಗೆ. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾಗುವುದೆಂದರೆ ಓಡುವ ಕುದುರೆಯನ್ನು ತಂದು ನನ್ನ ರಥಕ್ಕೆ ಕಟ್ಟಿ ಚಾಟಿಯಿಂದ ಬೀಸಿ ಸವಾರಿ ಮಾಡಿದಷ್ಟೇ ಸಂತೋಷ ನನ್ನ ಪಾಲಿಗೆ. ನೋಡಂಬಿಕಾ, ಮಾತಿಗೆ ಮಾತು ಬೆಳೆದಂತೆ ವೈರತ್ವ ಬೆಳೆಯುತ್ತದೆ. ವೈರತ್ವ ಬೆಳೆದರೆ ವಿರಸ ಹುಟ್ಟುತ್ತದೆ. ವಿರಸ ಹುಟ್ಟಿದರೆ ಸರ್ವನಾಶಕ್ಕೆ ದಾರಿಯಾಗುತ್ತದೆ. ಸರ್ವನಾಶವಾದರೆ ಯಾರಿಗೂ ಉಪಯೋಗವಾಗಲಾರದು. ಅಂಬಿಕಾ, ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಸಮಯದಲ್ಲಿ ನಾವಿಬ್ಬರು ಸರಸವಾಡುವುದೇ ಉತ್ತಮ ಎಂದು ಎಚ್ಚರಿಕೆ. ಹೌದಾ? ಹೌದು. ಮಿಸ್ಟರ್ ಮಹಾಂತೇಶ್, ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದಕ್ಕೇನಂತೆ, ಸಂತೋಷವಾಗಿ ಕೇಳು. ಮಹಂತೇಶ್, ಮಾನವನು ಹೊಟ್ಟೆ ಹಸಿದಾಗ ಹೊಟ್ಟೆಗೆ ಏನ್ ತಿಂತಾನೆ? ಹುಚ್ಚಿ, ಮಾನವನು ಹಸಿದಾಗ ಹೊಟ್ಟೆಗೆ ಅನ್ನವನ್ನೇ ತಿನ್ನುತ್ತಾನೆ. ಆ ಅನ್ನವನ್ನು ತಿನ್ನುವ ಬದಲು ಸಗಣಿಯನ್ನು ಯಾಕೆ ತಿನ್ನಬಾರ್ದು? ಮಾನವನು ಹಸಿದಾಗ ಹೊಟ್ಟೆಗೆ ಅನ್ನವನ್ನು ತಿನ್ನುವುದು ಬಿಟ್ಟು ಸಗಣಿಯನ್ನು ಎಂದೂ ತಿನ್ನಲಾರ. ಈಗ ನೀನು ತಿನ್ನಲು ಬಂದದ್ದು ಅದೇ ಸಗಣಿಯನ್ನೇ. ನನ್ನ ಸುರಿನ ವೇದಾಂತವನ್ನು, ನಿನ್ನ ವೇದಾಂತ ಉಪದೇಶವನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ಇವತ್ತು ಎರಡರಲ್ಲಿ ಒಂದಾಗಲೇಬೇಕು. ಏನಾಗ್ಬೇಕು? ನಿನ್ನ ಯೌವನದ ಅಂಗಳದಲ್ಲಿ ಮಂಗನಾಗಿ ಉಣ್ಣಬೇಕು ಒಂದು, ಇಲ್ಲ ನಿನ್ನ ದೇಹ ನನ್ನ ಪಿಸ್ತೂಲಿನ ಗುಂಡಿಗೆ ಆಹುತಿ ಆಗ್ಬೇಕು ಒಂದು. ಅಂಬಿಕಾ, ನಿನಗೆ ಬಹಳ ಸಮಯವಿಲ್ಲ. ಈಗ ಯಾರ ದೈವದಲ್ಲಿ ದುರಂತ ಕಾದಿದೆಯೋ ನನಗೆ ತಿಳಿಯುವುದಿಲ್ಲ. ಯೋಚಿಸು ಅಂಬಿಕಾ, ಯೋಚಿಸು. ಅಂತೂ ಇವನು ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಇಂಥ ಸಮಯದಲ್ಲಿ ನಾನು ಶತ್ರು ಆಗೋದಕ್ಕಿಂತ ಜಾಣತಿನಿಂದ ಪಾರಾಗೋದೇ ಒಳ್ಳೆಯದು. ಹಾ ಮಹಂತೇಶ್, ನೀವು ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತೇ ಆಗಿಲ್ಲ. ಪ್ರೀತಿಗಾಗಿ ಪ್ರಾಣ ತೆಗೆಯಲು ಸಿದ್ಧರಿದ್ದೀರಿ, ಪ್ರಾಣ ಕಳೆದುಕೊಳ್ಳಲು ಸಿದ್ಧರಿದ್ದೀರಿ. ನಿಮ್ಮಷ್ಟು ಪ್ರೀತಿಸುವವರನ್ನು ನಾನು ಈ ಜಗತ್ತಿನಲ್ಲಿ ನೋಡೇ ಇರಲಿಲ್ಲ. ನೋಡಿ ಮಹಂತೇಶ್, ನಾಳೆ ನಮ್ಮ ಮದುವೆ ನಿಂತು ಹೋದ್ರೂ ಚಿಂತೆ ಇಲ್ಲ. ಇಂದಿನಿಂದ ನಮ್ಮ ಅಮರ ಪ್ರೇಮ ಪ್ರಾರಂಭವಾಗಲಿ. ಅಂಬಿಕಾ, ಇದರಲ್ಲೇನು ಮೋಸವಿಲ್ಲ ತಾನೆ? ಈ ಮಾತು ಸತ್ಯವೇ? ಏನು ಮೋಸನ? ಮೋಸ ಮಾಡಿದ್ರೆ ನಿಮ್ಮಷ್ಟು ಪ್ರೀತಿಸುವವರು ಸಿಗ್ಬೇಕಲ್ವಾ ನನ್ಗೆ? ಹಾಗಾದರೆ
ಇದರ ಅವಶ್ಯಕತೆ ನನಗಿಲ್ಲ. ಶುರು ಮಾಡು ನಮ್ಮ ಪ್ರೇಮ ಪ್ರಣಯದಾಟವನ್ನು. ಕವಿಗಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ. ಕವಿಗಾಳಿದಾಸನ ಓ ನನ್ನ ಶಾಕುಂತಲೆ ಕವಿಗಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಕವಿಗಾಳಿದಾಸನ ನನಗಾಗಿ ಯಾರೈವ ನಿನ್ನ ಪಡೆದಿನಲ್ಲೇ ನನಗಾಗಿ ಯಾರೈವ ನಿನ್ನ ಪಡೆದಿನಲ್ಲೇ ಈ ಹೃದಯ ನಿನಗಾಗೆ ಈ ಜೀವ ನಿನಗಾಗೆ ಈ ಹೃದಯ ನಿನಗಾಗೆ ಈ ಜೀವ ನಿನಗಾಗೆ. Man proposes, God disposes. ಕವಿಗಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ. Man proposes, God disposes. ಕವಿಗಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ. ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳೆದುಕೊಳ್ಬೇಕು. ಯಾಕೆ ಮಾತನಾಡುವ ನಾಲಿಗೆ ನಾಚಿಕೆಗೊಂಡಿದ್ದೆ, ಇಲ್ಲ ಧೈರ್ಯವೇ ಕುಗ್ಗಿ ಹೋಯಿತೆ. ಮಾತನಾಡಲೇಬೇಕು. ಅಂಬಿಕಾ, ಬೇಡ ಅಂಬಿಕಾ, ಬೇಡ.
ನಾನು ಇಲ್ಲಿಂದ ಹೊರಟೋಗ್ತೀನಿ. ಅಂಬಿಕಾ ಬೇಡ, ಅಂಬಿಕಾ ಬೇಡ, ಬೇಡ ಬೇಡ. ಯಾರಲ್ಲಿ ಈಗ ಯಾರು ನೆನೆಸಿಕೊಳ್ಳಬೇಕು ಮನೆ ದೇವರನ್ನು? ಅಂಬಿಕಾ, ಚೇಳಿನ ವಿದ್ಯೆ ತಿಳಿಯದ ನೀನು ಹಾವಿನ ಉತ್ತಕ್ಕೆ ಎಂದೂ ಕೈ ಹಾಕಬಾರದು. ಎಷ್ಟೇ ಆದರೂ ನೀನೊಂದು ಹೆಣ್ಣು. ಹೆಣ್ಣಿನ ಬುದ್ಧಿ ಮೊಣಕಾಲು ಕೆಳಗೆ ಎಂದು ಹೇಳುವುದಕ್ಕೆ ನೀನೇ ಸಾಕ್ಷಿ. ಎರಡು ಜಡ ಹೊತ್ತ ಹೆಣ್ಣಿಗೆ ಇಷ್ಟು ಪಗಲಿರಬೇಕಾದ್ರೆ ಮೀಸೆ ಹೊತ್ತ ಗಂಡು ನನಗೆಷ್ಟು ಪಗಲಿರ್ಬೇಕು? ಈಗ ನಿನ್ನ ಮಾನ ಪ್ರಾಣ ನನ್ನ ಕೈಯಲ್ಲಿ. ಅಂಬಿಕಾ, ಬಹು ದಿನಗಳ ಹಂಬಲವನ್ನು ನಾನಿಂದು ಗೆದ್ದೆ. ನಿನ್ನ ಯೌವನದ ಒಳೆಯಲ್ಲಿ ಅಂಬಿಗನಾಗಿ ಈಜಿದ ಮೊದಲ ಪುರುಷ ನಾನೇ. ಅಂಬಿಕಾ, ನಿನ್ನ ಮದುವೆ ನಡೆಯುವುದು ಆ ಅರವಿಂದನೊಂದಿಗೆ. ಆದರೆ ನಿನ್ನ ಮೊದಲ ರಾತ್ರಿ ಈ ಮಾಂತೇಶನೊಂದಿಗೆ. ಅದಕ್ಕೆ ಬಲ್ಲವರು ಹೇಳುವುದು, ಯಾರ ಹೂ ಯಾರ ಮನೆಗೆ, ಯಾರ ಹೂ ಯಾರ ಮನೆಗೆ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಹೇ ಸೃಷ್ಟಿಕರ್ತನಾದ ಶಿವ, ಇಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿರುವೆ ಈ ನನ್ನ ಬದುಕನ್ನು. ಸಂತೆಯಲ್ಲಿ ಚಿಂತೆ ಇಲ್ಲದೆ ಬಹಳ ಸಂಗಾತಿಯನ್ನು ಸೇರಬೇಕಾದರೆ ರಣ ಹತ್ತು ಬಂದು ನನ್ನ ದೇಹವನ್ನೇ ಕುಕ್ಕಿತು. ನನ್ನನ್ನು ನಂಬಿದವರಿಗೆ ನಾನು ಯಾವ ಭಾವಚಿತ್ರ ತೋರಿಸಲಿ ದೇವರೇ? ನಾನು ಬದುಕಬಾರದು, ನಾನು ಬದುಕಬಾರದು, ನಾನು ಬದುಕಬಾರದು. ಅಂಬಿಕಾ, ಸ್ವರ್ಗ ಸಿರಿ ಸಂಪತ್ತು ಇವೆಲ್ಲ ನನಗೆ ಬೇಡ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆ ಶೀಲ, ಸ್ವರ್ಗ ಸಮಾನವಾದ ನಿನ್ನ ಸೌಂದರ್ಯ, ಶ್ರೀಗಂಧದಷ್ಟು ಪರಿಶುದ್ಧವಾದ ನಿನ್ನ ಗುಣ, ಇದರ ಮುಂದೆ ನನ್ನ ಕಣ್ಣಿಗೆ ಸ್ವರ್ಗ ನಿಜಕ್ಕೂ ಕೀಳಾಗಿ ಕಾಣುವುದು. ಅಂಬಿಕಾ, ಇಲ್ಲ ಅರವಿಂದ್, ಇಲ್ಲ ಇಲ್ಲ ಇಲ್ಲ, ನೀವು ತಿಳಿದುಕೊಂಡ ಅಂಬಿಕಾ ನಾನಾಗಿಲ್ಲ. ಈ ಅಂಬಿಕಾ ಪವಿತ್ರದ ಪಾತ್ರೆಯಲ್ಲಿರುವ ಹಾಲೆಂದು ನೀವು ಭಾವಿಸಿದ್ದೀರಿ. ಈ ಹಾಲಿನಲ್ಲಿ ಮೃಗ ಮಾನವನು ಬಂದು ಉಪ್ಪಿನ ಅರಳು ಸುರಿವಿ ಹೋದ. ಇಲ್ಲ ಇಲ್ಲ ಅರವಿಂದ್, ಇಲ್ಲ, ನಿಮಗೆ ಮೋಸ ನಾನು ಯಾವತ್ತೂ ಮಾಡುವುದಿಲ್ಲ. ನಾನು ಬದುಕಬಾರದು, ನಾನು ಬದುಕಬಾರದು. ಇಷ್ಟ ಅವಸರ ಮಾಡಿ ಎಲ್ಲಿಗೆ ಹೊಂಟಿ? ಸುಡುಗಾಡಿಗೆ ಹೊಂಟಿನ, ಸುಡುಗಾಡಿಗೆ. ಯಾಕೊಮ್ಮರೆ ನನ್ ನೋಡಿದ್ರೆ ಯಾಕೆ ಅಷ್ಟು ಸಿಟ್ಟು ಮಾಡಕತ್ತಿ? ಏನಾಗೈತಿ ನಿನಗ? ಏನಾಗೈತೆ ಅಪ್ಪ, ಏನಂತ ಹೇಳತ್ತೀನಿ. ಮದುವೆ ಮಾಡ್ಕೊಂತೀನಿ ಅಂತ
3 ತಿಂಗಳ ಮುಂದಕ್ಕೆ ತಪ್ಪಿದ್ದಿ. ಮತ್ತೆ ನಿನ್ನ ಚಿಂತೆಗ ನಮ್ಮದು ಸಣ್ಣ ಆಗ್ಬಿಟ್ಟೈತೆ. ಸ್ವಲ್ಪ ತಡ್ಕೋ, ನೀ ಎಷ್ಟು ತಡ್ಕೊಂತಿ ಅಷ್ಟು ಪಡ್ಕೊಂತಿ. ಏನ್ ತಡ್ಕಂತಿ ಅಂದು ನಿನ್ನೆಲ್ಲ ಕಳ್ಕೊಂಡು ಕೋಯ್ತಿ ಹಾಕಿ ಕುಂತ ನಿಂತೀನಿ. ನಿನ್ನ ಚಿಂತೆಗ ಜಲ್ಲು ಸುರ್ಸಾಕತ್ತೀನಿ. ಜೊಲ್ಲ ಸೋರ್ಸಾಕ ನೀನ ಚಿತ್ತಿ ಮಳೆ ಹುಟ್ಟಿದ ನಾಯಿ ಅಂತ ತಿಳ್ಕೊಂಡಿಲ್ಲ. ನಿಮ್ಮ ಅವನ ಅಡ್ಡಾಡಿ ಅಡ್ಡ ದುಡ್ಡಿ ಮಾತಾಡುವ ನಿಮ್ಮ ಅಡ್ಡ ಹುಟ್ಟಿದಾಕಿನ. ಹಡಿಬಿಟ್ಟಿ ಮಾವ, ನಾ ಅಡ್ಡ ಹುಟ್ಟಿದ್ರೆ ನಮ್ಮ ಅವನ ಹಕ್ಕಿಕತೆ ಏನಾಗ್ತೈತೆ ಅಂತ ಸ್ವಲ್ಪ ವಿಚಾರ ಮಾಡಿ. ಏನು ನಿಮ್ಮ ಏನಾಗ್ತಿತ್ತ? ಹೊಸಪೇಟೆ ಡ್ಯಾಮ್ ಆದಂಗ ಆಯ್ತಿತ್ತು ಬಾಯಿ. ನಿನ್ನ ಹಡೆ ಹೊತ್ತಿನಾಗ ತ್ರಾಸ ತಾಳಲಾಗಲ್ಲ ಅಂತ ಒದ್ರಿ ಸಾಯ್ತಿದ್ಲು ನಿಮ್ಮವ್ವ. ನಿಮ್ಮವನ್ ಹರಿಯವನ ಅದ ಹಂಗಲ್ಲ. ನಾ ಏನಾರ ಅಡ್ಡ ಹುಟ್ಟಬಾರ್ದು ಹುಟ್ಟಿದಂದ್ರ ನಮ್ಮ ಅವನ್ ಇಷ್ಟೊತ್ತಾಗ ಹರಿದ ಹೋಗ್ತಿತ್ತು ಹೊಟ್ಟಿ. ಗೊತ್ತ? ನೀ ಹಿಂಗೇನಾರ ಅಡ್ಡ ತಿಡ್ಡ ಮಾತಾಡಕತ್ತಿ ಅಂದ್ರ ನಿನ್ನ ಕೈ ಕೊಟ್ಟು ಮತ್ತೊಬ್ಬನ ಮದುವೆ ಆಗ್ಬೇಕಾಕೈತಿ. ನನ್ನ ಬಿಟ್ಟು ನಿನ್ನ ಮೈತ್ಯಾರು ಮದುವೆ ಆಗ್ತಾರ? ಯಾಕ ಈ ಜಗದಾಗ ನೀ ಒಬ್ನ ಸುಂದರ ಅಂತ ತಿಳ್ಕೊಂಡ ಯಾರು ಇಲ್ಲ ಮದ್ವೆ ಆಗಾರ ಅಂತವ್ರು ಯಾರಿಲ್ಲ ಬಿಡು. ತಾವು ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ಸರಳ, ನೀನೊಮ್ಮೆ ಮೀನಾಕ್ಷಿ ಮನೆಗೆ ಬಂದ. ಅಯ್ಯಯ್ಯೋ ಸರಳ ನೀನಾ? ಈಗ ಸರಳ ಕೋಣ ಸಿಕ್ಕಿ ನೋಡು. ಇಷ್ಟು ದಿನ ಒಟ್ಟ ಪೆಟ್ಟಿನೇ ಆಗಿದ್ದಿಲ್ಲ. ತುಂಬಾ ದಿನಗಳಾದ ಕೆಲಸ ಮಾಡಿ ನಮ್ಮ ನೋಡಿ ಮೊಬೈಲ್ ಆಗಿತ್ತು. ಹೌದು ಕಣೆ, ಬಾಯಿಲ್ಲ ಒಂಚೂರು ನಿಂದ್ರಿ. ತಡಿ ಅವನು ಕೇಳಬೇಡ. ಅಲ್ಲ ನಿಮ್ಮಂತ ಗೆಳತಿಯರು ದೂರ ಆದರಲ್ಲ, ಏನ್ ಮಾಡೋದು? ಅದಕ್ಕ ಹಿಂಗಾಗೈತಿ. ಎಷ್ಟೊಂದು ಹೌದು ಸರಳ, ಏನ್ ಮಾಡೋದು? ಜೀವನಕ್ಕೆ ನೆಮ್ಮದಿ ಬೇಕಲ್ಲ. ಹೋಗ್ಲಿ ಬಿಡ. ಮತ್ತೆ ನಿಂದೇನಾರ ಮದ್ವೆ ಗಿದ್ವಿ ಆಗೈತೇನೆ? ಇಲ್ಲ ಕಡೆ, ನನ್ನ ಕಣ್ಣು ಮನಸ್ಸಿಗೆ ಬರುವ ಮನಮತ್ತ ನನ್ನ ಕಣ್ಣಿಗೆ ಬಿಟ್ಟಿಲ್ಲ. ನನ್ನ ಬೆನ್ನಿಂದ ತಿರುಗಾಡೋ ಹುಚ್ಚ ನನ್ನ ಮಕ್ಕಳು ಸುಂದ್ರಿ, ಇವಳು ಯಾರು? ಇವಳ ಸಿಂಧನೂರು ಸರಳ ಅಂತ. ನನಗ ಬಾಳ ಅಂದ್ರೆ ಬಾಳ ಬೇಕಾದ ಕೇಳ್ತದ. ಇವನ ನನ್ ಲವರ್. ಮುಂದೆ ನನ್ನ ಮದ್ವೆ ಆಗೋ ಗಂಡ ಇವನ ಅದನ್ನ. ಮತ್ತೆ ಎಂತವ್ನ ಮದ್ವೆ ಆಗ್ಬೇಕು ಸರ್? ಸಂಗರಿ, ಈಗ ಒಂದು ತಂಪಾದ ಹಾಡು ಆಡಿಕೊಂಡು ಹೋಗಿಬಿಡೋಣ. ಹರಿಯ ಸುಗಲಿಗೆ ಕಿಂತನ ಬನ್ನ ಹಸಿಯ ವಿಷಣ ಧೂಳ. ಹೌದು ಮಾವ ಅಂದರ ಮುಖ್ಯ ಎದನಿಂದ ಹೊಡಿತನ ಸೀಳ. ಕುಣಿತಾಳೋ ಏಕೆ ಕುಣಿತಾಳೋ ಕುಣಿತಾಳೋ ಜಿಗಿತಾಳೋ ಏಕೆ ಜಿಗಿತಾಳೋ ಜಿಂಗಿ ಜಿಗಿದಂಗ ಜಿಗಿತಾಳೋ. ಮೇಕಪ್ ಮಾಡ್ಕೊಂತ ಮಾಡ್ತಾಳ ಹುಡುಗಿ ಬರೋಬ್ಬರಿ 1.5 ತಾಸು. ಮೇಕಪ್ ನೋಡಿ ಹೆದರಿ
ಏನಾಗೋದಿಲ್ಲಪ್ಪ. ಸರಳ ಯಾಕೋ ಈ ಫೀಸು ಎಲ್ಲೇ ಮುಟ್ಟಿ ನೋಡು ಮರೆ. ಹೌದು ತಿಗಾರು ಏನಿಲ್ಲ ಈ ಗಲ್ಲ ಏನಿಲ್ಲ ಈ ಸಂತ ಸ್ವಲ್ಪ ಏನು ಸೋಡು ಬಂದಾಗ್ತಾರೆ ಕೈ ನೋಡ ರಾಜ್ಯ ಸೌಂಡ ಏನ ಕೇಸರಾಶಿ ಒಳಗ ಒಂದ್ ನಮೂನಿ ಕಾಣಕೈತೈತಲ್ಲ ಏನಂತ ಸ್ವಲ್ಪ ನೋಡ್ಲ ಏ ನೀವ್ ಮೌನ ಹಟ್ಟಾಂಡ ನಿಜ ಮೌನ ನೋಡಪ್ಪಿವ ನಮ್ಮ ಅದಕ್ಕೆ ಎಟ್ಲಕ್ ಬಂದನಿವ ಅಲ್ಲ ನರೀಶ ನನ್ನ ಕೈಗೆ ಸಿಗ್ಲ ಸಿಕ್ಕಪ್ಪ ಅಂದ್ರ ನಿನ್ನ ನೆಳ ಕಟ್ಟು ಮಾಡಿ ನಮ್ಮೂರ ಅಕ್ಷ ಬಾರಿ ಕಟ್ಟಲಪ್ಪ ಅಂದ್ರ ನರಾರಿ ನರಾರಿ ನೋಡು ಅಂತೂ ಈ ಬಡವನ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುವ ಸಮಯ ಬಂದೇ ಬಿಡಿತು. ಇವತ್ತು ನನ್ನ ಮಗಳ ಮದುವೆ. ನನಗೆ ಬಹಳ ಸಂತೋಷದ ದಿನ ಇವತ್ತು. ಅಂಬಿಕಾ, ಅಂಬಿಕಾ, ಏನು ಮಾಡ್ತಿರುವುದು ಒಳಗಡೆ? ಅಂಬಿಕಾ, ಬಾತ್ವಾ ಬೇಗ. ನಿನಗಾಗಿ ನಿನ್ನ ಗೆಳತಿಯರೆಲ್ಲರೂ ದೇವಸ್ಥಾನದಲ್ಲಿ ದಾರಿ ಕಾಯ್ತಾ ಇದ್ರಮ್ಮ. ಬೇಗ ಶೃಂಗಾರ ಮಾಡಿಕೊಂಡು ಅಲಂಕರಿಸಿಕೊಂಡು ಮದುಮಗಳಾಗಿ ಹೊರಗಡೆ ಬರ. ಏನು ಮಾಡುತ್ತಿರ್ಬೋದು ಈ ಹೆಣ್ಮಕ್ಳು? ಕನ್ನಡಿ ಮುಂದೆ ನಿಂತು ಬಿಟ್ರೆ ಪ್ರಪಂಚವನ್ನೇ ಮರೆತು ಬಿಡ್ತಾರೆ. ನಾನೇ ಒಳಗಡೆ ಹೋಗಿ ಕರೀತೇನೆ. ಅಂಬಿಕಾ, ಅಂಬಿಕಾ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು ಯಾರ್ಯಾರ್ಗನೇ ನೆನೆದೆ ಬಲ್ಲೂರಾರು ಹೇಳು. ಅಯ್ಯೋ ನನ್ನ ಪ್ರೀತಿಸಲು ಚಿತೆ ಏರುತ್ತಿದೆ, ಬೆಟ್ಟೆ ಜೊತೆ ಕಥೆ ಮುಗಿಯಿದೆ. ವಿಧಿಯ ನಾಟಕ 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 ವಿಧಿಯ